ವಿಪಕ್ಷಗಳು ನಡೆಸ್ತಾ ಇರತಕ್ಕಂಥ ಪಾದಯಾತ್ರೆಗೆ ಸಡ್ಡು ಹೊಡೆದು ರಾಜ್ಯ ಕಾಂಗ್ರೆಸ್ ಇವತ್ತು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ. ದೋಸ್ತಿ ನಾಯಕರಿಂದ ಮೈಸೂರು ಚಲೋ ಪಾದಯಾತ್ರೆ, ತವರು ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಮಾವೇಶ ನಡೆಯುತ್ತೆ. ನಾಳೆನೂ ಇದೇ ಕಾರ್ಯಕ್ರಮ ಇಲ್ಲೇ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗುತ್ತೆ ಸಮಾವೇಶ ಅಂತ ಹೇಳಲಾಗ್ತಾ ಇದೆ. ದೋಸ್ತಿ ನಾಯಕರ ವಿರುದ್ಧ ಸಿದ್ದರಾಮಯ್ಯನವರು ಘರ್ಜಿಸ್ತಾರೆ, ಹೇಳಿದ್ದಾರೆ ನಿಮ್ಮ ಎಲ್ಲ ಹಗರಣಗಳ ಸರಮಾಲೆಯನ್ನ ಬಿಚ್ಚಿಡ್ತೀನಿ ನಾನು ಅಂತನ್ಬಿಟ್ಟು. ತಾವೀಗ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಸಮಾವೇಶ, ಇವತ್ತೊಂದು ಸಮಾವೇಶ, ನಾಳೆ ಒಂದು ಸಮಾವೇಶ. ಇವತ್ತು ಕಾಂಗ್ರೆಸ್ನ ಸಮಾವೇಶ, ನಾಳೆ ಬಿಜೆಪಿಯವರ JDSನವರ ಸಮಾವೇಶ. ಎರಡೂ ಮಹಾರಾಜ ಗ್ರೌಂಡಲ್ಲೇ ನಡೀತಾ ಇರತಕ್ಕಂಥದ್ದು. ಇವತ್ತು ಸಹಜವಾಗಿ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲರೂ ಕೂಡ ವಿರೋಧ ಪಕ್ಷಗಳ ವಿರುದ್ಧ ಮುಗಿಬೀಳ್ತಾರೆ. ಇವರ ಕಾಲದಲ್ಲಿ ನಡೆದಂತಹ ಹಗರಣಗಳೇನೇನು, ಇವರಿಗೆ ನೈತಿಕತೆ ಇದೆಯಾ, ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದಕ್ಕೆ ನೈತಿಕತೆ ಇದೆಯಾ, ಹೀಗೆ 10 ಹಲವು ಪ್ರಶ್ನೆಗಳನ್ನು ಇಟ್ಕೊಂಡು ಅಥವಾ 10 ಹಲವು ಉತ್ತರವನ್ನು ಕೊಡಿ ಅಂತ ಕೇಳಿಕೊಂಡು ಅವರು ಸಮಾವೇಶವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇವತ್ತು ವೇದಿಕೆ ಮೇಲಿರ್ತಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು, ಮತ್ತು ಕಾಂಗ್ರೆಸ್ ನಾಯಕರು ಯಾವ ರೀತಿ ನಿಲ್ತಾರೆ ಇವರ ಪರವಾಗಿ ಅಂತ ಕೂಡ ಕಾದು ನೋಡಬೇಕು.